ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಸೊ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲಾಗೆ ಮಾಡಿರೋ ಅಂಥದ್ದು, ಜಾಸ್ತಿ ಗ್ರ್ಯಾಂಡ್ ಇಲ್ಲ, ಹೋದ ವರ್ಷವೂ ಅಷ್ಟೇ. ಸೊ ಇದು ನನ್ನ ಮನೆಯ ವರಮಹಾಲಕ್ಷ್ಮಿ ಹಬ್ಬ ತುಂಬ ಸಿಂಪಲ್ಲಾಗೆ ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗಲಿ, ಹಬ್ಬಗಳಾಗಲಿ ಗೊತ್ತಿದ್ದರೆ ಮಾಡಬೇಕು, ಗೊತ್ತಿಲ್ಲ ಅಂದರೆ ಖಂಡಿತ ಮಾಡೋದಕ್ಕೆ ಹೋಗಬಾರ್ದು. ಸೊ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದ್ದೀನಿ. ನೈವೇದ್ಯಕ್ಕೆ ನಾನು ಚಿತ್ರಾನ್ನ, ಪಾಯಸ, ಹೆಸರುಬೇಳೆ ಮತ್ತು ಕಡಲೆಬೇಳೆ ವಡೆ ಮಾಡಿದ್ದೆ. ಸೊ ನಾನು ಅವತ್ತು ಹಬ್ಬದಲ್ಲಿ ಇಷ್ಟು ಮಾಡಿದ್ದೆ ಹೆಚ್ಚು. ಯಾಕಂದರೆ ಸೊ ನನ್ನ ಕೈ ಫುಲ್ ಪೇಯ್ನ್ ಆಗಿದೆ. ಯಾಕಂದರೆ ನೆಲ ಒರೆಸುವಾಗ ಜಾರಿ ಬಿದ್ದುಬಿಟ್ಟು ಫುಲ್ ಕೈ ಒಂಥರ ಮೂಳೆಗೆ ಪೇಯ್ನ್ ಆಗಿಬಿಟ್ಟಿತ್ತು. ಸೊ ಅವತ್ತು ಕೂಡ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಬಂದು ಏನಂತಾರೆ ಅದು ಎಕ್ಸ್ರೇ ಕೂಡ ಮಾಡಿಸಿದ್ವಿ. ಸೊ ಅವ್ರು ಹೇಳಿದರು ಬ್ಲಡ್ಡು ಕಟ್ಟಿದೆ. ಸೊ ಹಾಗಾಗಿ ಅದಕ್ಕೆ ಪೇಯ್ನ್ ಆಗಿದೆ. ಫುಲ್ಲು ಸ್ವೆಲ್ ಆಗಿಬಿಟ್ಟಿತ್ತು, ಕೈ ಊದ್ಕೊಂಡ್ಬಿಟ್ಟಿತ್ತು. ಸೊ ನಾನು ಇನ್ನೇನು ಕೈ ಮುರಿದೇ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಹೋಗಿ ಎಕ್ಸ್ರೇ ಮಾಡಿಸುವಾಗ ಅವ್ರು ಹೇಳಿದರು ಬ್ಲಡ್ ಕಟ್ಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ಪೇಯ್ನ್ ಆಗಿದೆ, ಆ ಬಾವು ಹಂಗೆ ಇರುತ್ತೆ, 1 ವೀಕ್ ರೆಸ್ಟ್ ತಗೊಳ್ಳಿ ಅಂತ ಹೇಳಿದರು. ಸರಿನಾ? ಸರಿ, ಹೋಗಿ ಬಂದಮೇಲೆ ತುಂಬಾ ಪೇಯ್ನು. ನನಗೆ ಹೆಂಗಾಗಿತ್ತು ಅಂತಂದರೆ ಯಪ್ಪ ತಡ್ಕೊಳಕ್ಕೆ ಆಗ್ತಿರಲಿಲ್ಲ. ಒಂಥರ ಫುಲ್ಲು ಬಲಗೈ ಆಗಿದ್ದು ನನಗೆ, ಅದು ಫುಲ್ಲು ಒಳ್ಳೆ ಜುಮು ಅಂತಿತ್ತು. ಫುಲ್ಲು ರೆಟ್ಟೆ ಫುಲ್ಲು ಒಂಥರ ನೋವು ಅಂದರೆ ನೋವು. ಅದಾದಮೇಲೆ ನನಗೆ ಇಂಜೆಕ್ಷನ್ ಕೊಟ್ಟರು, ಆಮೇಲೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಸೊ ಅದನ್ನೆಲ್ಲ ನೀಟಾಗಿ ತಗೋಬೇಕು, ಇಲ್ಲಾಂದರೆ ಪೇಯ್ನ್ ಕಮ್ಮಿ ಆಗೋಲ್ಲ ಅಂತ ಹೇಳಿದರು. ನಾನು ನೀಟಾಗಿ ಅದನ್ನೆಲ್ಲ ತಗೊಂಡಾದಮೇಲೆ ಇವಾಗ ಆರಾಮಾಗಿದ್ದೀನಿ. ಸ್ವಲ್ಪ ಜಾಸ್ತಿ ಸ್ಟ್ರೈಟ್ ಮಾಡೋದಕ್ಕಾಗಲ್ಲ ಬಲಗೈ, ಇದು ಒಂಥರ ಮೂಗು ಪೆಟ್ಟು ಥರ ಆಗ್ಬಿಟ್ಟೈತೆ. ಸೊ ಹೀಗೆ ಕತೆ ಆಯಿತು. ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಸದ್ಯ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಪೇಯ್ನ್ ಇದ್ದರೂ ಕೂಡ ಮಾಡಿದ್ದೀನಿ. ಟ್ಯಾಬ್ಲೆಟು ಎಲ್ಲ ತಗೊಂಡು ರೆಸ್ಟ್ ಮಾಡಿಕೊಂಡು ಇಷ್ಟು ಮಾಡಿದ್ದೀನಿ. ಸೊ ನನಗೆ ಸಮಾಧಾನ ಆಯಿತು. ಅಟ್ಲೀಸ್ಟ್ ಇಷ್ಟ ಇದ್ದರೂ ಆಯ್ತಲ್ಲಪ್ಪ ಪೂಜೆ ಅನ್ನೋ ಥರ ಆಯಿತು. ಯಾಕಂದರೆ ಫುಲ್ ಕೈ ನೋವಾಗ್ಬಿಟ್ಟಿತ್ತು, ಫುಲ್ಲು ಎತ್ತೋದಕ್ಕೆ ಆಗ್ತಾಯಿಲ್ಲ. ಪಾಪು ಕೂಡ ಅವಳಿಗೆ ಫೀಡಿಂಗ್ ಮಾಡಿಸ್ಬೇಕು, ಅವಳನ್ನ ಎತ್ಕೋಬೇಕು, ಅವಳಿಗೆ ಊಟ ಮಾಡಿಸ್ಬೇಕು, ಅಂಥದ್ರಲ್ಲಿ ಈ ಥರ ಮಾಡ್ಕೊಂಡಿದ್ದೀನಲ್ಲ ಅಂತ ಸಖತ್ತು ಬೇಜಾರಾಗ್ತಾಯಿತ್ತು. ಸೊ ಈಗಲೂ ಜಾಸ್ತಿ ಬಲಗೈನ ಸ್ಟ್ರೈಟ್ ಮಾಡೋದಕ್ಕಾಗ್ತಾಯಿಲ್ಲ. 90% ಕಮ್ಮಿ ಆಗಿದೆ. ಬಟ್ ಇನ್ನೊಂದು ಚೂರು ಇದೆ ಪೇಯ್ನು. ಏನಾದರೂ ಜೋರಾಗೆ ಇದು ಮಾಡೋದಕ್ಕಾಗಲ್ಲ. ಆಮೇಲೆ ಏನೇ ಭಾರ ಕೂಡ ಇದ್ರೂ ಎತ್ತೋದಕ್ಕಾಗೋದಿಲ್ಲ, ಆ ಥರ ಆಗೈತೆ. ಸೊ ಬೇಗ ಕ್ಯೂರ್ ಆಗಲಿ ಅಂತ ಅಂದ್ಕೊಂಡು ದೇವರಲ್ಲಿ ಬೇಡ್ಕೊಂಡಿದ್ದೀನಿ. ಸೊ ನನಗೆ ಲಾಸ್ಟ್ ಟೈಮು ನನಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಅದೇ ನೆನಪಾಗ್ಬಿಡ್ತು. ಅಪ್ಪ ಕೈಗೆ ಏನಾದರೂ ಮುರಿದೋಗ್ಬಿಡ್ತಾ ಅಂತ ಥರ ಫೀಲ್ ಆಗಿಬಿಟ್ಟಿತ್ತು. ಸೊ ಇದೇ ನೋಡಿ ನಾನು ಎಕ್ಸ್ಟ್ರಾ ಓಡಿಸಿದ್ದು. ಸೊ ಏನೂ ಆಗಿಲ್ಲ, ಬ್ಲಡ್ಡು ಕಟ್ಟೈತೆ. ಸೊ ಹಾಗಾಗಿ ನಿಮಗೆ ಸ್ವೆಲ್ಲಾಗಿ ಪೇಯ್ನ್ ಆಗಿದೆ ಅಷ್ಟೇ, ಏನು ಮೂಳೆಗೇನು ತೊಂದರೆ ಇಲ್ಲ ಅಂತ ಹೇಳಿದರು. ಸೊ ಫೈನಲಿ ಇಷ್ಟ ಆಯಿತು ನನ್ನ ಕತೆ. ಸೊ ಹಾಗಾಗಿ ನಾನು ಸಿಂಪಲಾಗೆ ಮಾಡಿರೋ ಅಂಥದ್ದು. ಮತ್ತು ನಾನು ರೆಡಿ ಕೂಡ ಆಗಿಲ್ಲ, ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಅಡುಗೆ ಮಾಡಿದ್ದಷ್ಟೇ, ಊಟ ಮಾಡಿ ಮಲಗಿದ್ದೆ. ಸೊ ಅದ್ರ ಜೊತೆಗೆ ಮೊಬೈಲ್ ಕೂಡ ನಂದು ಬಿದ್ದು ಒಡೆದೋಗ್ಬಿಟ್ಟಿತ್ತು. ಸೊ ಎಂತ ಮಾಡೋದು ಅಂದ್ಕೊಂಡು ಅದು ಕೂಡ ಹೋಗಿ ಶಾಪಲ್ಲಿ ರೆಡಿ ಮಾಡಿಸ್ಕೊಂಡು ತಗೊಂಡು ಬಂದ್ವಿ. ಸೊ ಇದಾಗಿತ್ತು ನನ್ನ ಕತೆ. ಆಮೇಲೆ ಸಂಜೆ ಫುಲ್ ಮಳೆ ಬರ್ತಾಯಿತ್ತು, ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಪಾಪುನು ಆರಾಮಾಗಿ, ನಮ್ಮ ದೊಡ್ಡಮ್ಮ ಕೂಡ ಇತ್ತು. ನಮ್ಮ ದೊಡ್ಡಮ್ಮ ಇದ್ದಿದ್ದಕ್ಕೆ ಸ್ವಲ್ಪ ನನಗೂ ಸ್ವಲ್ಪ ಹೆಲ್ಪ್ ಆಯಿತು. ಅವರು ಅವಳನ್ನ ನೋಡಿಕೊಂಡು ಇದು ಮಾಡಿಕೊಂಡು ಆಟ ಆಡ್ಕೊಂಡು ಇದ್ದರು. ಸೊ ಈಗ ಅವರೆಕಾಯಿ ಬಂದಿತ್ತು. ಸೊ ಅವರೆಕಾಯಿ ಕೂಡ ಸುಲಿತಾ ಇದ್ದಾರೆ. ಇಲ್ಲಿ ನೋಡಿ, ಏನಾದರೂ ತಿನ್ನೋದಕ್ಕೆ ಕೊಟ್ಬಿಟ್ಟು ಆರಾಮಾಗಿ ತಿನ್ಕೊಂಡು ಆಟ ಆಡ್ಕೊತಾಳೆ. ಹೊಟ್ಟೆ ತುಂಬಿದರೆ ಸಾಕು ಆರಾಮ್ಸೆ ಆಟ ಆಡ್ತಾಳೆ, ಇಲ್ಲಾಂದರೆ ಹೆವಿ ಟಾರ್ಚರು. ಅದ್ರ ಜೊತೆ ನಾನು ಇರಲೇಬೇಕು, ಇಲ್ಲಾಂದರೆ
ಅಳ್ತಾ ಇರ್ತಾಳೆ. ನಾನೇನೋ ಸ್ವಲ್ಪ ಮರೆಯಾಗೋದ್ರೆ ಆರಾಮಾಗಿ ಆಟ ಆಡ್ತಾಳೆ. ನಾನು ಇದ್ದಾಗಲೇ ಸ್ವಲ್ಪ ಒಂಚೂರು ಇದು ಮಾಡ್ತಾಳೆ, ಆಟ ಮಾಡ್ತಾಳೆ. ಸೊ ಹಿಂಗೆ ಇಷ್ಟ ಆಯಿತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಕತೆ. ಸೊ ಹಿಂಗೆ ನೀವೆಲ್ಲರೂ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬ ಅಂತನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಬಿಲೇಟೆಡ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಪಾಪುದು ಇಯರಿಂಗು ಸ್ವಲ್ಪ ಕಟ್ಟಾಗ್ಬಿಟ್ಟಿತ್ತು ಹಿಂದೆ ತಿರ್ಪಾದು. ಸೊ ಅದಕ್ಕಾಗಿ ಇದನ್ನು ಅವಳದು ದೊಡ್ಡದು ಇಯರಿಂಗ್ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಿತ್ತು, ತುಂಬ ಚೆನ್ನಾಗಿದೆ. ಸೊ ಇದು ತಗೊಂಡು 1 ವರ್ಷ ಆಯಿತು, ಯೂಸೇ ಮಾಡಿರಲಿಲ್ಲ. ಸೊ ಸರಿ ಅಂತ ಇವತ್ತು ಹಾಕ್ತೆ ಅವಳಿಗೆ. ಚೆನ್ನಾಗಿ ಕಾಣ್ತಿತ್ತು. ಬ್ಲ್ಯಾಕ್ ಇದ್ದಾಳಲ್ವ, ಸೊ ವೈಟ್ ಅರಳಿಂದು ಚೆನ್ನಾಗಿ ಕಾಣ್ತಿತ್ತು. ಇಲ್ಲಿ ನಮ್ಮ ದೊಡ್ಡಮ್ಮ ಅವರೆಕಾಯಿ ಬಿಡಿಸ್ತಾ ಐತೆ. ಸೊ ಇದೊಂದು ಪುಟ್ಟ ಲಾಗು. ದಯವಿಟ್ಟು ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆನಾ? ಬರಲಾ? ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.